ಹಾಯ್ ಹಲೋ ನಮಸ್ಕಾರ ಎಲ್ಲ ಸ್ನೇಹಿತರಿಗೆ. ನನ್ನ 4ನೇ ದಿನದ ಬ್ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆ, ಈ ದಿನ ಸ್ವಲ್ಪ ವಿಶೇಷವಾಗಿತ್ತು ನನಗೆ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳನ್ನು ನೋಡ್ಲಿಕ್ಕಾಗಲಿಲ್ಲ. ಒಂದು ಎಕ್ಸಾಮ್ ಇದ್ದ ಕಾರಣ ನಾನು ಬೇಗ ಹೋದೆ. ನಾನು ಇಲ್ಲ ಅಂತ ಇಷ್ಟೆಲ್ಲ ರಂಪ ಮಾಡಿದಳು ನನ್ನ ಮಗಳು. ಇವತ್ತು ಒಂದು ನೆಟ್ ಎಕ್ಸಾಮ್ ಇತ್ತು. ಹಾಗಾಗಿ ನನ್ನ ಮನೆಯಿಂದ ಸುಮಾರು 44 ಕಿಲೋಮೀಟರ್ ದೂರ ಬಿಡದಿಯಿಂದ ಒಳಗಡೆಗೆ ಹೊಸದೊಂದು ಟೌನ್ಶಿಪ್ ಆಗಿದೆ. ಆ, ಅದು ಇದನ್ನ ಕಮರ್ಷಿಯಲ್ ಸ್ಟ್ರೀಟ್ ಅಂತಾನೂ ಹೇಳ್ತಾರೆ, ಅಥವಾ ಏನೋ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ತಾರೆ. ಆ ಹಾರೋಹಳ್ಳಿ ಅಥವಾ ಹೇರೋಹಳ್ಳಿ ಅಂತ ಏನೋ ಇದೆ ಹೆಸರು. ಈ ಜಾಗಕ್ಕೆ ಬಂದು ಎಕ್ಸಾಮ್ ಮುಗಿಸ್ಕೊಂಡು ಹೊರಟೆ. ಬಹಳ ಅದ್ಭುತವಾದ ಜರ್ನಿ ಇತ್ತು ಇದು. ನೀವು ನೋಡ್ತಾ ಇರ್ತೀರಾ ಸುತ್ತಮುತ್ತ ಮರ ಗಿಡಗಳನ್ನ, ಹಾಗೆ ದೊಡ್ಡದಾದ ವಿಶಾಲವಾದಂಥ ರಸ್ತೆಗಳನ್ನ. ಒಂದು ರೀತಿ ಇದನ್ನ ತುಂಬ ಪ್ಲ್ಯಾಂಡ್ ಆಗಿರೋ ಸಿಟಿ ಅಂತಲೂ ನಾವು ಕರಿಬಹುದು. ಅಷ್ಟು ನೀಟಾಗಿ ಈ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗಿದೆ. ಈ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಮುಂದೆ ಈಗ ಸರ್ಕಾರ ನಡೆಸ್ತಿರೋ ಯೋಜನೆ ಏನಿದೆ, ಬಿಡದಿ ಟೌನ್ಶಿಪ್ ಅನ್ನುವಂಥದ್ದು, ಈ ಭಾಗದಲ್ಲೇ ಬರುವಂಥ ಪ್ರಯತ್ನ ನಡೀತಾ ಇದೆ. ನಾವು ದಾರಿಲಿ ಮುಂದೆ ಕಾಣ್ತೀವಿ ಈ ಟೌನ್ಶಿಪ್ಪು ಬೇಕು ಅನ್ನೋ ಒಂದು ವರ್ಗ, ಆಮೇಲೆ ಬೇಡ ಅನ್ನೋದಕ್ಕೋಸ್ಕರ ಒಂದಿಷ್ಟು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಆದರೆ ಒಂದೊಂದ್ಸಲ ಅನ್ಸುತ್ತೆ, ಇಷ್ಟೊಂದು ವಿಶಾಲವಾಗಿರುವಂಥದ್ದು ನನ್ನ ಕಣ್ಣಿನ ನೇರಕ್ಕೆ ಕಂಡಿದ್ದದು. ಒಳಗಡೆ ಹೇಗಿದೆಯೋ ಗೊತ್ತಿಲ್ಲ. ತುಂಬ ಮರ ಗಿಡಗಳಿದ್ದಾವೆ, ತುಂಬ ಚೆನ್ನಾಗಿದೆ ಮಣ್ಣು, ಮಳೆನೂ ಚೆನ್ನಾಗಿ ಆಗುತ್ತೆ ಅಂತ ಅನ್ನಿಸ್ತಿದೆ. ಇಂತಹ ಜಾಗದಲ್ಲಿ ಒಂದು ಟೌನ್ಶಿಪ್ ಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆ ಅಥವಾ ಒಂದು ಗೊಂದಲದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಅದು ಸರ್ಕಾರದ ನಿಯೋಜಿತ ವರ್ಗ ಮತ್ತು ರೈತರು ಇವೆಲ್ಲರೂ ಸಮಕ್ಷಮದಲ್ಲಿ ಸೇರಿಕೊಂಡು ಒಂದು ನಿರ್ಧಾರನ ತಗೋಬಹುದು, ಯಾವುದು ಬೇಕು ಯಾವುದು ಬೇಡ ಅಂತ. ಆದ್ರೆ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಇಷ್ಟು ವರ್ಷಗಳ ಕಾಲ ಒಂದು ಕುಟುಂಬ ಅಲ್ಲಿ ವಾಸವಾಗಿರುತ್ತೆ. ಅವರ ಪೂರ್ವಜರ ಸಮಾಧಿಗಳು ಅವು ಇವೆಲ್ಲ ಇರುತ್ತೆ. ಅವುಗಳನ್ನೆಲ್ಲ ಬಿಟ್ಟು ಒಮ್ಮಿಂದೊಮ್ಮೆಲೆ ಬೇರೆ ಕಡೆ ಹೋಗ್ಬೇಕಂದಾಗ ಅದು ಮನಸ್ಸಿಗೆ ಭಾರ ಆಗೇ ಆಗುತ್ತೆ. ಉದಾಹರಣೆಗೆ ನಾವೇ ನಮ್ಮ ಊರಿಂದ ಕ್ಯಾಂಪಸ್ ಹತ್ಕೊಂಡು ಬೆಂಗಳೂರಿಗೆ ಬರಬೇಕಾದಾಗ ಏನೋ ಒಂಥರ ಬೇಜಾರು, ಇಷ್ಟು ದಿವಸ ಇಲ್ಲಿದ್ವಿ, ಇಲ್ಲಿ ಹೋಗ್ಬೇಕಾ ಅನ್ನೋ ಥರದ್ದು ಕಾಡ್ತಾ ಇರುತ್ತೆ. ಅಂಥದ್ರಲ್ಲಿ ಇವರು ನೆನಪುಗಳೇ ಇಲ್ದಂಗೆ ಆಗುವಂಥದ್ದು, ಅದು ಆದಾಗ ಆಗುವಂಥ ಸಮಸ್ಯೆಗಳು, ಅದು ಕಾಡುವಂಥ ನೆನಪುಗಳು ಇದಾವಲ್ಲ, ಅವುಗಳಿಂದ ಹೊರಗೆ ಬರೋದು ಬಹಳ ಕಷ್ಟ ಅನ್ಸುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ಜಾಗಗಳೆಲ್ಲ. ಆ ಮೋಡ, ಸುತ್ತಮುತ್ತ ಮರಗಳು, ಆಮೇಲೆ ಅದು ಪ್ರಕೃತಿನೂ ಬಹಳ ಚೆನ್ನಾಗಿದೆ. ಈಗ ಡೆವಲಪ್ ಆಗಿದೆ ನೋಡಿ, ಕುರಿ ಸಾಕಾಣಿಕೆ ನಡೀತಿದೆ. ಈ ಥರದ ಕುರಿ ಸಾಕಾಣಿಕೆಯವರು ಎಲ್ಲಿ ಹೋಗಬೇಕು, ಈ ಥರದ ಜಾಗಗಳನ್ನ ಅವ್ರು ಬೇರೆಯವ್ರಿಗೆ ಕೊಟ್ರೆ ಅನ್ನುವಂಥದ್ದು ಯಾವಾಗಲೂ ಕಾಡ್ತಿರ್ತೀವಿ. ಸಣ್ಣ ಪುಟ್ಟ ಕೆಲಸದವರು ಏನೇ ಕಾಂಪನ್ಸೇಷನ್ ಬಂದ್ರೂ ಪೂರ್ತಿ ಮೂಲದಲ್ಲಿ ಇದ್ದಂಥ ರೀತಿಯಲ್ಲಿ ನಾವು ಹೊರಗಡೆ ಕಟ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗಬಹುದು ಅಂತ ನನ್ನ ಅನಿಸಿಕೆ. ಈ ಅನಿಸಿಕೆಗೆ ತಮ್ಮ ಅಭಿಪ್ರಾಯಗಳನ್ನು ತಾವು ಕಮೆಂಟ್ಸಲ್ಲಿ ತಿಳಿಸಬಹುದು. ಅದಕ್ಕೆಲ್ಲರಿಗೂ ಮುಕ್ತ ಅವಕಾಶವಿದೆ. ಒಂದು ಹೆಲ್ದಿ ಆದಂಥ ವಾತಾವರಣನ ನಾವೆಲ್ಲರೂ ನೆಕ್ಸ್ಟ್ ಜನ್ರೇಷನ್ಗೆ ಕೊಡಬೇಕಾಗಿದ್ದು ನಮ್ಮ ಜವಾಬ್ದಾರಿ ಆಗಿದೆ. ಈ ಟೌನ್ಶಿಪ್ ಅನ್ನುವಂಥ ಒಂದು ನಿರ್ಧಾರವನ್ನ ಯಾವುದಾದ್ರೂ ಸರ್ಕಾರದ ಗೋಮಾಳ ಜಾಗಗಳಿದ್ರೆ ಅಥವಾ ಸರ್ಕಾರದ ಖಾಲಿ ಜಾಗಗಳಿದ್ರೆ ಆ ಥರದಲ್ಲಿ ಮಾಡಿದರೆ ತುಂಬ ಅನುಕೂಲ ಆಗ್ತಿತ್ತೇನೋ ಅಂತ ಅನಿಸಿಕೆ. ಅದು ಗೊತ್ತಿಲ್ಲ, ಯಾಕಂದ್ರೆ ಅದರ ನಿಯೋಜಿತ ವರ್ಗ ಅದನ್ನ ಸಾಧಕ ಬಾಧಕಗಳನ್ನೆಲ್ಲವನ್ನು ಅವರು ನಿರ್ಧಾರ ಮಾಡಿರ್ತಾರೆ. ಬಟ್ ಈ ಎಲಿಮೆಂಟಲ್ಲಿ ಈ ಒಂದು ಸಂದರ್ಭದಲ್ಲಿ ಅವರು ಹೇಗೆ ನಿರ್ಧಾರ ತಗೊಂಡಿದ್ದಾರೋ ಏನೋ, ಅದರ ಮುಂದಿನ ರೂಪುರೇಷೆಗಳು ಹೆಂಗಿರ್ತವೋ ಏನೋ ಗೊತ್ತಿಲ್ಲ. ಹಾಗೆ ಬರ್ತಾ ನನ್ನ ಗಾಡೀಲಿ ಚಾರ್ಜ್ ಖಾಲಿ ಆಯಿತು. ಚಾರ್ಜ್ ಖಾಲಿ ಆದಾಗ ಎಲ್ಲಿ ಹೋಗೋದು ಏನು ಅಂತ ವಿಚಾರ ಮಾಡ್ತಿದ್ದಾಗ ಒಂದು ಪಾಯಿಂಟ್ ಇದೆ ಅಂತ ಏತರ ಆ್ಯಪಲ್ಲೇ ತೋರಿಸ್ತು. ಆ ಪಾಯಿಂಟ್ ಕಡೆಗೆ ನನ್ನ ಪ್ರಯಾಣ ಶುರುವಾಯಿತು. ಅಲ್ಲಿಗೆ ಹೋಗುವಂಥದ್ದು ಸ್ವಲ್ಪ ದೂರನೇ ಇತ್ತು, ಆದರೂ ಅದನ್ನು ಟ್ರೈ ಮಾಡಿಕೊಂಡು ಅದನ್ನು ರೀಚ್ ಮಾಡಿಕೊಂಡು ಕಾಫಿ ಡೇ ಅನ್ನುವಂಥ ಒಂದು ಪಾಯಿಂಟಲ್ಲಿ ಇತ್ತು. ಸೀದಾ ಕಾಫಿ ಡೇ ಹತ್ರ ನಮ್ಮ ಪ್ರಯಾಣ ಶುರುವಾಯಿತು. ಬಂದು ಇಲ್ಲಿ ನೋಡಿದರೆ ಇಲ್ಲಿ ಅದು ಮಿಷನ್ ವರ್ಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಮತ್ತೆ ಬೇರೆ ರೋಡ್ಗೆ ನಾವು ಶುರುವಾದ್ವಿ, ಬೇರೆ ರೂಟ್ ಕಡೆಗೆ. ನೈಸ್ ರೋಡ್ನ ಅಥವಾ ಯಾವುದು ಸೂಪರ್ ಎಕ್ಸ್ಪ್ರೆಸ್ ಹೈವೇ ಅಂತ ಏನಾಗಿದೆ ಮೈಸೂರು ಟು ಬ್ಯಾಂಗ್ಳೂರು ಟು ಮೈಸೂರು, ಆ ರೋಡನ್ನು ಟ್ರಾವೆಲ್ ಮಾಡಿಕೊಂಡು ಮುಂದೆ ಬಂದರೆ ಪೂರ್ತಿ ಖಾಲಿ ಆಗ್ತಾ ಬಂತು. ದಾರಿಲಿ ಎಲ್ಲರೂ ಸಿಗ್ಬೋದು ಅಂತ ಹುಡುಕ್ತಾ ಬಂದಾಗ ನಮಗೊಂದು ಸಣ್ಣದಾದಂಥ ಪೆಟ್ರೋಲ್ ಬಂಪ್, ಅದು ದೊಡ್ಡದೇ, ನಮ್ಮ ದೊಡ್ಡ ಪೆಟ್ರೋಲ್ ಬಂಪು. ಆ ಪೆಟ್ರೋಲ್ ಬಂಪ್ನವ್ರ ಹತ್ರ ಹೋಗಿ ಸರ್ ಹಿಂಗಾಗಿದೆ ಹಿಂಗೆ ಅಂತ ಹೇಳಿದಾಗ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಕೇಳಿದಾಗ ಅವ್ರು ಓಕೆ ಸ್ವಲ್ಪ ಹೊತ್ತು ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನೋಡಿ, ಇದೇ ಪೆಟ್ರೋಲ್ ಬಂಪ್, ಇಲ್ಲೇ ನನ್ನ ಗಾಡಿ ಚಾರ್ಜ್ಗೆ ಹಾಕಿದ್ದೀನಿ. ಹೇಗಿದೆ ನೋಡಿ ಇದು ಪೆಟ್ರೋಲ್ ಬಂಪು. ಇಲ್ಲಿಂದ ಒಂದು 5 ನಿಮಿಷ ಹಾಕಿದ್ದು ಅಷ್ಟೇ, ಯಾಕಂದರೆ ಇನ್ನೊಂದು ಪಾಯಿಂಟ್ ಎಲ್ಲಿದೆ ಅಂತ ಗೊತ್ತಾಯಿತು ನನಗೆ. ಅಲ್ಲಿಗೆ ಹೋಗೋವರೆಗೂ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಬಂದೆ, ಚಾರ್ಜ್ ಮಾಡ್ಕೊಂಡು. ಈಗ ನೋಡಿ ಇಲ್ಲಿ ಬರ್ತೀನಿ, ಇದು ನೋಡಿ ಎಷ್ಟು ಇಂಟೀರಿಯರ್ ಆಗಿದೆ ಈ ಜಾಗ.
ಈ ಜಾಗದಲ್ಲಿ ಒಂದು ಪವರ್ ಪಾಯಿಂಟ್ ಇದೆ. ಇಲ್ಲಿ ಬಂದು ನನ್ನ ಗಾಡಿನ ಚಾರ್ಜ್ ಹಾಕಿದ್ದೀನಿ. ಇಲ್ಲಿಂದ ಚಾರ್ಜ್ ಮುಗಿಸ್ಕೊಂಡು ವಾಪಸ್ ಹೊರಟೆ. ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾನೇ ನೋಡಿ. ಅವಾಗಿಂದ ಸ್ಟಾರ್ಟ್ ಆಗಿದ್ದು ಇಂಡಸ್ಟ್ರಿಯಲ್ ಏರಿಯಾ. ಇನ್ನೂ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಇದೀವಿ ನಾವು. ಆದ್ರೆ ನಡುವೆ ಕೆಲವೊಂದ್ ಕಡೆ ಇದು ಸಿಟಿ ಹತ್ರ ಆಗಿರೋದ್ರಿಂದ ಸ್ವಲ್ಪ ರೋಡು ಹೆಚ್ಚು ಕಡಿಮೆ ಆಗಿದೆ. ತೆಗ್ಗು ಗುಂಡಿಗಳಿದಾವೆ. ಯಾಕಂದ್ರೆ ತುಂಬಾ ಗೂಡ್ಸ್ ವೆಹಿಕಲ್ಗಳು ಓಡಾಡ್ತಿರ್ತವೆ. ಹಾಗಾಗಿ ಗುಂಡಿಗಳಿದೆ. ಇಲ್ಲಿಂದ ನಾವು ವಾಪಸ್ ಮತ್ತೆ ಬೆಂಗಳೂರು ರೋಡ್ ಕನೆಕ್ಟ್ ಆದ್ವಿ. ಬೆಂಗಳೂರು ರೋಡ್ ಕನೆಕ್ಟ್ ಆಗಿ ಒಂದು ಸರ್ವಿಸ್ ರೋಡ್ ಅಲ್ಲಿ ಜಾಯ್ನ್ ಆದೆ ನಾನು. ಈ ಸರ್ವಿಸ್ ರೋಡ್ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೆಂಗ್ ಹೋಗೋದು ಏನು ಅಂತ ಪ್ಲಾನ್ ಮಾಡ್ಕೊಂಡು ಮತ್ತೆ ರೂಟ್ ಸ್ಟಾರ್ಟ್ ಮಾಡ್ಕೊಂಡೆ. ನಾನೀಗ ಸೀದಾ ನಮ್ಮ ಮನೆಗೆ ಹೋಗ್ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಟೈಮ್ ಆಗ್ಬಿಟ್ಟಿತ್ತು. ಚಾರ್ಜ್ಗೋಸ್ಕರ ಅಲ್ಲಿ ಇಲ್ಲಿ ನಿಂತಿರೋದ್ರಿಂದ ತುಂಬಾ ಟೈಮ್ ವೇಸ್ಟ್ ಆಗಿತ್ತು ನನಗೆ. ಏನ್ ಮಾಡೋದು, ಸೀದಾ ನಾನು ರೈಲ್ವೆ ರಿಹರ್ಸಲ್ಗೆ ಹೋಗ್ಬಿಡೋಣ ಅಂತ ರಿಹರ್ಸಲ್ ಕಡೆ ಹೊರಟೆ. ಇದು ಅದು ಕುಂಬಳಗೋಡ್ ಅಂತ ಬರುತ್ತೆ, ಈ ಊರಿದು. ಇದು ಈ ರೋಡ್ ಬರೋಕ್ಕಿಂತ ಮುಂಚೆ ಬಹಳ ಚೆನ್ನಾಗಿತ್ತು. ಒಂದು ತುಂಬಾ ಹಳ್ಳಿ ತರ ಇತ್ತು. ಈ ಊರಲ್ಲೆಲ್ಲ ಸುಮಾರು ನಾಟಕಗಳನ್ನೆಲ್ಲ ಮಾಡಿದೀವಿ. ಊರ್ ಸುತ್ತ ತುಂಬಾ ಓಡಾಡಿದೀವಿ ನಾವು. ಆ ತರದ ಮೆಮೊರಿಗಳೆಲ್ಲ ಇದೆ ಇದರಲ್ಲಿ. ಹಂಗೆ ಮುಂದೆ ಬರ್ತಾ ಹೋದ್ರೆ ನಾವು ವಾಪಸ್ ಇದಕ್ಕೆ ಕನೆಕ್ಟ್ ಆಗ್ಬೇಕಿತ್ತು, ಇಲ್ಲಿಗೆ ಕನ್ನಹಳ್ಳಿಗೆ. ಹಾಗಾಗಿ ಇಲ್ಲೊಂದು ಸರ್ವಿಸ್ ರೋಡ್ ಒಳಗಡೆ ಇಂಟೀರಿಯರ್ ಆಗಿ ಬರುವಂತ ರೋಡ್ ಇದು. ಈ ರೋಡ್ಗೆ ಬಂದೆ. ಒಂದು ರೈಲ್ವೆ ಟ್ರ್ಯಾಕ್ ಇತ್ತು, ಅಂಡರ್ ಪಾಸ್ ದಾಟ್ಕೊಂಡು. ನೋಡಿ ಎಷ್ಟು ಜಾಮ್ ಆಗ್ತಿದೆ. ಬಹಳ ಚಿಕ್ಕದಾದಂತ ರೋಡ್ಗಳು ಇವು. ಇವು ದೊಡ್ಡವಾಗೋದು ಯಾವಾಗ, ಇಲ್ಲಿ ಟ್ರಾಫಿಕ್ ಇಲ್ದಂಗೆ ಓಡಾಡೋದು ಯಾವಾಗ. ಭಾರಿ ಕಷ್ಟ ಇದೆ ಅನಿಸ್ತಿದೆ ಮುಂದಿನ ದಿನಗಳಲ್ಲಿ ಹೆಂಗಾಗುತ್ತೆ ಏನೋ. ಯಾಕಂದ್ರೆ ಈಗಲೇ ಬೆಂಗಳೂರು ಅಂದ್ರೆ ಟ್ರಾಫಿಕ್ ಅಂತ ಎಲ್ಲ ಕಡೆಗೆ ಪ್ರಸಿದ್ಧಿ ಆಗ್ಬಿಟ್ಟಿರುವಂತ ಊರಿದೆ ನಮ್ದು. ಹಂಗೆ ಮುಂದೆ ಹೋದ್ರೆ ನಮಗೆ 2 ದಾರಿಗಳು ಬಂತು. ಯಾವ ದಾರಿ ಹೋಗೋದು, ಹೋಗ್ಲಿ ರೈಟ್ ಸೈಡ್ ಇರೋದನ್ನೇ ಹೋಗ್ಬಿಡೋಣ ಅಂತ ಹೊರಟೆ. ಸ್ವಲ್ಪ ನಿರ್ಧಾರ ಮಾಡಿದೆ. ಮೇನ್ ರೋಡಿಗೆ ಬಂದ್ರೆ ಇಲ್ಲಿ ನೋಡಿ ಒಂದು ಹೊಸ ರೋಡ್ ಆಗಿದೆ. ಇದನ್ನ ನಾಳೆ ಇನಾಗ್ರೇಟ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಇದನ್ನ ತುಂಬಾ ಡೆಕೋರೇಟ್ ಮಾಡ್ತಿದ್ದಾರೆ. ಇದಕ್ಕೆ ಎಸ್.ಎಂ. ಕೃಷ್ಣ ರೋಡ್ ಅಂತ ಏನೋ ಹೆಸರು ಕೊಟ್ಟು ಇದನ್ನ ಉದ್ಘಾಟನೆ ಮಾಡುವಂತ ಪ್ಲಾನ್ ಇದೆ. ನೋಡಿ ಇಲ್ಲೆಲ್ಲ ಲೈಟು. ರಾತ್ರಿ ಹೊತ್ತು ಬಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಲೈಟು. ನೋಡಿ ಬಹಳ ವಿಶಾಲವಾಗಿದೆ. ಇಲ್ಲೆಲ್ಲ ಸುತ್ತ ಸುಮಾರು ಹಳ್ಳಿಗಳಿದ್ವು. ಕೊಮ್ಮಘಟ್ಟ ಅದು ಇದು ಅಂತ. ಇದೆ ಕನ್ನಳ್ಳಿ. ಇದು ನಮ್ಮ ರಿಹರ್ಸಲ್ ಪ್ಲೇಸು. ನೋಡಿ ಯಾರ್ಯಾರು ಬಂದಿದ್ದಾರೆ ನೋಡೋಣ ಬನ್ನಿ. ಓ, ಬೈಕ್ಗಳು ಬಂದಿದ್ದಾವೆ. ಓ, ಮತ್ಯಾವುದು ಕಾಣಿಸ್ತಿಲ್ಲ. ಆಲ್ರೆಡಿ ರಿಹರ್ಸಲ್ ಶುರು ಮಾಡಿದ್ರೆ ಓಕೆ ರೀಡಿಂಗ್ ಮುಗಿಸ್ಕೊಂಡು ಎಲ್ಲ ರಿಹರ್ಸಲ್ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದೆ ಒಂದು ಕಾಫಿ ಕುಡಿಯೋಣ ಅಂತ. ಎಲ್ಲರೂ ಸೇರಿ ಒಂದೊಳ್ಳೆ ಟೀನ ಕುಡ್ಕೊಂಡ್ವಿ. ಕಾಫಿ ಇರಲಿಲ್ಲ ಅಂದ್ಬಿಟ್ಟು ಟೀನ ಕುಡ್ಕೊಂಡು ವಾಪಸ್ ನಮ್ಮ ದಾರಿ ಯಾವ ಕಡೆಗೆ ಅಂದ್ರೆ ನಮ್ಮ ಮನೆ ಕಡೆಗೆ. ಈಗ ಶುರು ಆಯ್ತು ನೋಡಿ ನಮ್ಮ ಮನೆ ಜರ್ನಿ. ಇಲ್ಲಿ ಬಂದ್ರೆ ಮನೆಗೆ ಬಂದೆ. ಮಗಳು ನೋಡಿ ಹೆಂಗೆ ನಾನು ಕಂಡ ತಕ್ಷಣ ಓಡ್ ಬರ್ತಾಳೆ. ಹುಷಾರು ಅಂದ್ರು ಕೇಳಿಸ್ಕೊಂತಾನೆ ಇಲ್ಲ. ನೀನ್ ಬಂದಿದೆ ಗ್ರೇಟ್ ಅಪ್ಪ, ನಂಗೆ ಎಷ್ಟೊತ್ತಾಯ್ತು ಬೆಳಗ್ಗೆ ನಿನ್ ಮುಖ ನೋಡಿಲ್ಲ, ಹಂಗೆ ಹಿಂಗೆ ಅಂತ ಅವಾಜ್ ಹಾಕೊಂಡು ಬಂದ್ಲು ನೋಡ್ರೆ ಬೇಡ ಬಾರಮ್ಮ ಬಾ ಸಾರಿ ಬಂದ್ಲು. ಆಹಾ, ಇವತ್ತೊಂದು ನಾವು ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಬೇಗ ರೆಡಿಯಾಗಿ ನಾನು ನನ್ನ ಹೆಂಡತಿ ಒಂದು ಆಟೋದಲ್ಲಿ ಪ್ರಯಾಣ ಶುರು ಮಾಡಿದ್ವಿ. ನಮ್ಮ ನಾಗರಾಜ್ ಪತ್ತಾರ್ ಮತ್ತೆ ಡಾಕ್ಟರ್ ಗೀತಾ ಸಿದ್ದಿ ಅಂತ ಕಾಚಲಿಯೇ ಮಂಗಳೂರು ದೇಕ್ನಿಕಿಲಿ ಅಂತ ಒಂದು ಹಾಡಿದೆ. ಆ ಹಾಡನ್ನ ಹಾಡಿದವ್ರು ಗೀತಾ ಸಿದ್ದಿ. ಅವ್ರ ಮಗಳು ಬರ್ತ್ಡೇ ಇವತ್ತು. ಬರ್ತ್ಡೇ ಮುಗಿಸ್ಕೊಂಡು ಮನೆಗೆ ಬರೋದ್ರ ಮೂಲಕ ಇವತ್ತಿನ ನಮ್ಮ ದಿನವನ್ನು ಕಂಪ್ಲೀಟ್ ಮಾಡಿದ್ದೀವಿ. ನಾಳೆ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ತರದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡಿ ಲೈಕು, ಶೇರು, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.